ಸಹೋದರರೇ, ಇಂದಿನ ಸರ್ಕಾರದ ಮೇಲೆ, ಢೋಂಗಿ ರಾಜಕಾರಣಿಗಳ ಮೇಲೆ ನಮಗಿರುವ ವೈಯಕ್ತಿಕ ಕೋಪವನ್ನು, ನೋವನ್ನು, ಅಸಮಾಧಾನವನ್ನು ಧ್ವನಿಯಾಗಿ ಒಗ್ಗೂಡಿಸಲು ನಿಮ್ಮ ಮುಂದೆ ನಿಂತಿದ್ದೇನೆ. ಏಕೆಂದರೆ ಇಂದು ನಾವೆಲ್ಲ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆಯೇ ಅಗತ್ಯ ಮೂಲಭೂತ ಸೌಕರ್ಯಗಳಲ್ಲಿ ಕುಸಿತ. ಬೆಂಗಳೂರು ನಗರ ಹಾಗೂ ರಾಜ್ಯದಾದ್ಯಂತ ಗುಂಡಿಗಳಿಂದ ಕೂಡಿದ ರಸ್ತೆಗಳು ನಮ್ಮ ಜೀವನವನ್ನು ದುಸ್ತರವಾಗಿಸಿದೆ. ಅಸಹಾಯಕ, ನಿರಪರಾಧಿ ಜನರು ಇಂತಹ ರಸ್ತೆ ಗುಂಡಿಗಳಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ರಸ್ತೆಗಳ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಮನೆಯಿಂದ ಹೊರಗೆ ಹೋದವರು ಸುರಕ್ಷಿತವಾಗಿ ಮನೆಗೆ ಮರಳುತ್ತಾರೆ ಎನ್ನುವ ಯಾವ ಗ್ಯಾರಂಟಿಯೂ ಈ ಗ್ಯಾರಂಟಿ ಸರ್ಕಾರದಿಂದ ದೊರಕುತ್ತಿಲ್ಲ. ಉತ್ತಮವಾದ ರಸ್ತೆಗಳು ಅಭಿವೃದ್ಧಿಯ ನಾಡಿ. ಆದರೆ ಆ ನಾಡಿಯೇ ಕುಸಿದಾಗ ರಾಜ್ಯ ಎತ್ತ ಸಾಗಬೇಕು? ಮೂಲಸೌಕರ್ಯ ಕುಸಿದರೆ ರಾಜ್ಯದ ಅಭಿವೃದ್ಧಿ ಕುಸಿಯುತ್ತದೆ. ಸಾವಿರಾರು ಯುವಕರ ಉದ್ಯೋಗಗಳು ನಷ್ಟವಾಗುತ್ತದೆ. ರಾಜ್ಯದ ಅಭಿವೃದ್ಧಿ ಎನ್ನುವುದು ಕೇವಲ ಗಗನಚುಂಬಿ ಕಟ್ಟಡಗಳ ಮಾನದಂಡದಿಂದ ಅಳೆಯಲ್ಪಡುವುದಿಲ್ಲ. ಅದು ಜನರ ಜೀವನ ಮಟ್ಟದಿಂದ ನಿರ್ಧರಿಸಲ್ಪಡುತ್ತದೆ. ಅಭಿವೃದ್ಧಿ ಎನ್ನುವುದು ಕೇವಲ ಅಂಕಿ ಅಂಶಗಳಲ್ಲ, ಅದು ಜನರ ಬದುಕಿನಲ್ಲಿ ಗೋಚರಿಸಬೇಕು. ಮೂಲಸೌಕರ್ಯಗಳಲ್ಲಿ ಸುಧಾರಣೆ ಇಲ್ಲದೆ ಯಾವುದೇ ರಾಜ್ಯ ಅಥವಾ ದೇಶವು ಅಭಿವೃದ್ಧಿ ಪಥದಲ್ಲಿ ನಡೆಯಲು ಸಾಧ್ಯವೇ ಇಲ್ಲ. ಜನರ ಶ್ರಮದ ಹಣವನ್ನು ತೆರಿಗೆಯ ರೂಪದಲ್ಲಿ ಸಂಗ್ರಹಿಸುತ್ತಿರುವ ಸರ್ಕಾರ ಜನರ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವಲ್ಲಿ ವಿಫಲವಾಗಿದೆ. ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಮೀಸಲಿಡುತ್ತದೆ. ಆದರೆ ಫಲಿತಾಂಶ ಎಲ್ಲಿದೆ? ಈ ಹಣವೆಲ್ಲ ಯಾರ ಜೇಬು ಸೇರಿಕೊಳ್ಳುತ್ತಿದೆ? ಇಂದು ಕೇವಲ 30 ನಿಮಿಷಗಳ ಮಳೆಗೆ ನಗರಗಳು ಮುಳುಗುತ್ತಿವೆ. ಜನರು ತಮ್ಮ ವಾಹನಗಳನ್ನು ನಡು ರಸ್ತೆಯಲ್ಲಿಯೇ ಬಿಟ್ಟು ದೋಣಿಯಲ್ಲಿ ಸಂಚರಿಸುವ ದುಸ್ಥಿತಿ ಇದೆ. ಮಳೆ ನೀರಿನಲ್ಲಿ ಚರಂಡಿಯಲ್ಲಿದೆ, ರಸ್ತೆಯಲ್ಲಿದೆ ಎಂದು ಗುರುತಿಸುವುದೇ ಕಷ್ಟದ ಕೆಲಸವಾಗಿದೆ. ಬೇಸಿಗೆ ಬಂತೆಂದರೆ ನೀರಿನ ಟ್ಯಾಂಕರ್ಗಳಿಗಾಗಿ ಜನರು ಹೋರಾಡಬೇಕಾಗಿದೆ. ಇದು ಯಾವ ಅಭಿವೃದ್ಧಿಯ ಸಂಕೇತ? ನಮ್ಮ ನಗರಗಳಲ್ಲಿ ಕೇವಲ 10 ಕಿಲೋಮೀಟರ್ ಸಾಗಲು 1.5 ರಿಂದ 2 ತಾಸು ತೆಗೆದುಕೊಳ್ಳುತ್ತಿದ್ದೇವೆ. ಲಕ್ಷಾಂತರ ಜನ ಪ್ರತಿನಿತ್ಯ ಸಂಚಾರದ ಕಿರಿಕಿರಿಯಿಂದ ನರಳುತ್ತಿದ್ದಾರೆ. ಪ್ರಮುಖ ಯೋಜನೆಗಳು ದಶಕಗಳಿಂದ ಕುಂಟುತ್ತಾ ಸಾಗುತ್ತಿದೆ. ಖಾಸಗಿ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಸ್ವಚ್ಛ ಗಾಳಿ, ಶುದ್ಧ ನೀರು, ಉತ್ತಮವಾದ ರಸ್ತೆಗಳು ಜನರಿಗೆ ಗಗನ ಕುಸುಮವಾಗಿದೆ. ಸರ್ಕಾರ ಪ್ರತಿ ವರ್ಷ ಬಜೆಟ್ನಲ್ಲಿ ಮೂಲಸೌಕರ್ಯಗಳಿಗೆ ಮೀಸಲಿಡುವ ಹಣ ಕಾಗದದ ಯೋಜನೆಗಳಲ್ಲಿ, ಭ್ರಷ್ಟಾಚಾರದ ದೋಚಾಟದಲ್ಲಿ ಮಾಯವಾಗುತ್ತಿದೆ. ರಸ್ತೆ, ನೀರು, ವಿದ್ಯುತ್ ಇವು ಸರ್ಕಾರವು ಜನರಿಗೆ ನೀಡುವ ಭಿಕ್ಷೆಯಲ್ಲ. ಇದು ಜನರ ಮೂಲಭೂತ ಹಕ್ಕು. ಆ ಹಕ್ಕನ್ನು ಪೂರೈಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಆದರೆ ಸರ್ಕಾರ ಜನರ ಹಕ್ಕನ್ನು ಕಸಿದು ಸುಳ್ಳು ಭರವಸೆಗಳ ಮೂಲಕ ಬೇಜವಾಬ್ದಾರಿ ತೋರಿಸುತ್ತಿದೆ. ಸಹೋದರರೇ, ಇತಿಹಾಸದ ಸಾಕ್ಷಿ ಇದೆ. ಜನರ ಕೋಪಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ. ಜನರು ಮೌನವಾಗಿರುವಂತೆ ಕಾಣಬಹುದು, ಆದರೆ ಆ ಮೌನದಿಂದಲೇ ಎಲ್ಲವನ್ನೂ ನೋಡುತ್ತಿದ್ದಾರೆ. ಅವರ ದಿವ್ಯ ಮೌನದಲ್ಲಿ ಬಿರುಸಿನ ಚಂಡಮಾರುತ ಏಳುತ್ತಿದೆ. ಈ ಚಂಡಮಾರುತ ಒಗ್ಗಟ್ಟಾಗಿ ಹೊರಬಂದರೆ ಯಾವ ಸರ್ಕಾರವನ್ನಾದರೂ ಬುಡ ಸಮೇತ ಕಿತ್ತೊಗೆಯಬಹುದು. ಇಂದು ನಾನು ಸರ್ಕಾರವನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಈ ಮೂಲಕ ಪ್ರಶ್ನಿಸುತ್ತಿದ್ದೇನೆ. ಜನರ ಬದುಕಿಗೆ ಆಧಾರವಾಗಿರುವ ಮೂಲಸೌಕರ್ಯಗಳನ್ನು ಸರಿಪಡಿಸಲು, ರಸ್ತೆ ಗುಂಡಿಗಳನ್ನು ಮುಚ್ಚಲು ಯಾವಾಗ ಪ್ರಾರಂಭಿಸುತ್ತೀರಿ? ತೆರಿಗೆ ಕಟ್ಟುವ ಜನರ ಹಣವನ್ನು ಜನರ ಹಿತಕ್ಕಾಗಿ ಬಳಸುವುದನ್ನು ಯಾವಾಗ ಕಲಿಯುತ್ತೀರಿ? ಎಷ್ಟು ಜನರ ಪ್ರಾಣ ಹೋದ ಮೇಲೆ, ಎಷ್ಟು ಕುಟುಂಬಗಳು ಬೀದಿಗೆ ಬಂದ ಮೇಲೆ ನಿಮಗೆ ನಿಮ್ಮ ಹೊಣೆಗಾರಿಕೆಯ ಅರಿವಾಗಲಿದೆ? ಭರವಸೆ ಕೊಟ್ಟರೂ ಫಲಿತಾಂಶವಿಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡಿದರೂ ಯುವಕರಿಗೆ ಕೆಲಸವಿಲ್ಲ. ಜನ ಪ್ರಶ್ನೆ ಮಾಡಿದರೂ ಜವಾಬ್ದಾರಿಯ ಉತ್ತರವಿಲ್ಲ. ಸರ್ಕಾರ ತನ್ನ ನಡತೆಯನ್ನು ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಜನರು ನಿದ್ರಾವಸ್ಥೆಯಲ್ಲಿರುವ ಸರ್ಕಾರವನ್ನು ಬದಲಾಯಿಸಬೇಕಾಗುತ್ತದೆ. ನಾವು ಇನ್ನೂ ಮೌನವಾಗಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ರಾಜಕಾರಣಿಗಳನ್ನು, ಜನಪ್ರತಿನಿಧಿಗಳನ್ನು ಬಹಿರಂಗವಾಗಿ ಪ್ರಶ್ನಿಸುವ ಎದೆಗಾರಿಕೆಯನ್ನು ಬೆಳೆಸಿಕೊಳ್ಳಬೇಕು. ನಮಗಾಗುತ್ತಿರುವ ಅನ್ಯಾಯದ ವಿರುದ್ಧ
ಸಿಡಿದೆದ್ದು ಬೀದಿಗಿಳಿದು ಪ್ರತಿಭಟಿಸುವುದನ್ನು ಕಲಿಯಬೇಕು. ಇಂದಿನ ಪ್ರಶ್ನೆ ನಾಳಿನ ಶಕ್ತಿ. ನಾಡಿನ ಭವಿಷ್ಯವನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿದೆ. ಬರಿಗೈಲಿ ರಾಜಕಾರಣಕ್ಕೆ ಬಂದು ಹೊಲಗಳಲ್ಲಿ ದುಡಿಯದೆ, ತೆರಿಗೆ ಕಟ್ಟದೆ, ಸಾವಿರಾರು ಕೋಟಿ ಅಕ್ರಮ ಆಸ್ತಿ ಪಾಸ್ತಿ ಸಂಪಾದಿಸಿದ ರಾಜಕಾರಣಿಗಳ ಹೆಡೆಮುರಿ ಕಟ್ಟುವವರೆಗೂ ನಮಗೆ ಸುಖವಿಲ್ಲ. ಜನರನ್ನು ಸದಾಕಾಲ ಜಾತಿ ಧರ್ಮಗಳ ಆಧಾರದಲ್ಲಿ ಒಡೆದು ತಮ್ಮ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುವವರನ್ನು ಮುಲಾಜಿಲ್ಲದೆ ತಿರಸ್ಕರಿಸಬೇಕು. ನೆನಪಿಡಿ, ನಾನು ಯಾವುದೇ ಒಂದು ರಾಜಕೀಯ ಪಕ್ಷದ ವಿರುದ್ಧ, ರಾಜಕಾರಣಿಯ ವಿರುದ್ಧ ಮಾತನಾಡಲು ಇಲ್ಲಿ ನಿಂತಿಲ್ಲ. ಎಲ್ಲ ಪಕ್ಷದ ರಾಜಕಾರಣಿಗಳ ಸಿದ್ಧಾಂತವೂ ಒಂದೇ. ಅಧಿಕಾರದಲ್ಲಿದ್ದಷ್ಟು ದಿನ 100 ಕೋಟಿ ಸಂಪತ್ತು ಸಂಗ್ರಹಿಸಬೇಕು, ಸಂಪತ್ತಿನ ಹಾಸಿಗೆಯಲ್ಲಿ ಇಷ್ಟದ ಪ್ರಿಯತಮೆಯರೊಂದಿಗೆ ಮಲಗಬೇಕು. ಇದೇ ಇವರ ನಿತ್ಯದ ಕಾಯಕ. ಜನರಿಗೆ ಸುಳ್ಳು ಆಶ್ವಾಸನೆಗಳನ್ನು ನೀಡಿ, ಜನರ ತೆರಿಗೆ ಹಣವನ್ನು ದುರುಪಯೋಗಪಡಿಸಿಕೊಂಡು, ದೀನ ದಲಿತರ ಬಡವರ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು, ಐಷಾರಾಮಿ ಕಾರುಗಳಲ್ಲಿ ಓಡಾಡಿಕೊಂಡು, ಭವ್ಯವಾದ ಬಂಗಲೆಗಳಲ್ಲಿ ಉಳಿದುಕೊಂಡು, ಹಲವು 18 ಅನೈತಿಕ ಸಂಬಂಧಗಳನ್ನು ಬೆಳೆಸಿಕೊಂಡು, ಸಂಬಂಧಿಕರೆಲ್ಲರ ಹೆಸರಿನಲ್ಲಿ ಅಕ್ರಮ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡು, ನೀತಿ ನಿಯತ್ತಿಲ್ಲದೆ ಓಡಾಡುತ್ತಿರುವ ದುಷ್ಟ ರಾಜಕಾರಣಿಗಳನ್ನು ಮುಲಾಜಿಲ್ಲದೆ ಹೊಸಕಿ ಹಾಕಬೇಕು. ಜನರ ತೆರಿಗೆಯ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿದೇಶಗಳಿಗೆ ಪ್ರಗತಿಯ ಅಧ್ಯಯನ ನಡೆಸಲು ವರ್ಷದಲ್ಲಿ ಹಲವಾರು ಬಾರಿ ತೆರಳುವ ನಮ್ಮ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ವಿದೇಶಗಳಲ್ಲಿ ನಿಜವಾಗಿಯೂ ಯಾವ ಅಧ್ಯಯನ ನಡೆಸುತ್ತಾರೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ರಾಜಕಾರಣಿಗಳ ಹಾಗೂ ಅಧಿಕಾರಸ್ಥರ ಹಿಂಬಾಲಕರಿಗೆ ನೀಡುವ ರಸ್ತೆಯ ತುಂಡು ಗುತ್ತಿಗೆಗಳು ಮತ್ತು ಡಾಂಬರೀಕರಣವಾದ ರಸ್ತೆಗಳು 3 ತಿಂಗಳಿನಲ್ಲೇ ಗುಂಡಿ ಬಿದ್ದು ಹಾಳಾಗುತ್ತಿರುವುದನ್ನು ನೋಡಿದರೆ ಪ್ರತಿ ಕಿಲೋಮೀಟರ್ ಲೆಕ್ಕದಲ್ಲಿ ಎಷ್ಟು ಲಕ್ಷ ಹಣ ಕಿಕ್ಬ್ಯಾಕ್ ಮತ್ತು ಲಂಚಗಳ ರೂಪದಲ್ಲಿ ಕೈ ಬದಲಾವಣೆ ಆಗುತ್ತಿದೆ ಎಂದು ಒಮ್ಮೆ ಊಹಿಸಿಕೊಳ್ಳಿ. ಬೆಂಗಳೂರು ತಂತ್ರಜ್ಞಾನದ ನಗರ ಎಂದು ಹೆಮ್ಮೆಪಟ್ಟಿದ್ದೇವೆ. ಜಗತ್ತಿನ ಭೂಪಟದಲ್ಲಿ ಬೆಂಗಳೂರಿಗೆ ವಿಶೇಷ ಸ್ಥಾನವಿದೆ. ಆದರೆ ಅದೇ ಬೆಂಗಳೂರು ಇಂದು ಗುಂಡಿಗಳ ಮತ್ತು ಕಸದ ರಾಶಿಯ ಗಲೀಜು ನಗರ ಎಂದು ಅವಮಾನಕ್ಕೀಡಾಗಿದೆ. ರಸ್ತೆ ಸರಿಪಡಿಸಲು ಅಸಮರ್ಥರಾದವರು ಜನರ ಬದುಕು ಸಾಗಿಸಲು, ಆಡಳಿತದ ಚುಕ್ಕಾಣಿ ಹಿಡಿಯಲು ಹೇಗೆ ಸಮರ್ಥರು ಎನ್ನುವುದು ನನ್ನ ಪ್ರಶ್ನೆ. ದೇಶ ಹಾಳಾದರೂ ಪರವಾಗಿಲ್ಲ, ಜನರು ಗುಂಡಿಗಳಲ್ಲಿ ಬಿದ್ದು ಬೀದಿ ಹೆಣವಾದರೂ ಚಿಂತೆ ಇಲ್ಲ. ಆದರೆ ನಮ್ಮ ಸಂಪತ್ತಿನ ಕಣಜ ತುಂಬಿದರೆ ಸಾಕೆಂದು ಅಧಿಕಾರ ನಡೆಸುತ್ತಿರುವ ನಮ್ಮ ಭಂಡ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ನನ್ನ ಧಿಕ್ಕಾರ. ಅಕ್ರಮ ಹಣ ಮತ್ತು ಅಪ್ಸರೆಯರ ಅನೈತಿಕ ಸಂಬಂಧಗಳಲ್ಲಿ ಮುಳುಗಿ ಹೋಗಿರುವ ಭ್ರಷ್ಟರಿಗೆ ನನ್ನ ಛೀಮಾರಿ. ನಮ್ಮ ರಾಜ್ಯವು ಅಭಿವೃದ್ಧಿ ಹೊಂದುತ್ತದೆ, ಆದರೆ ಅದು ಜನರ ಪರಿಶ್ರಮದಿಂದಲೇ ಹೊರತು ರಾಜಕಾರಣಿಗಳ ಸುಳ್ಳು ಭರವಸೆಗಳಿಂದ ಅಥವಾ ಸರಕಾರ ದಿನಪತ್ರಿಕೆಗಳಲ್ಲಿ ಕೊಡುವ ಭರಪೂರ ಜಾಹೀರಾತುಗಳಿಂದ ಖಂಡಿತ ಅಲ್ಲ. ಸಹೋದರ ಸಹೋದರಿಯರೇ, ಕಟ್ಟಕಡೆಯದಾಗಿ ನಿಮ್ಮಲ್ಲೊಂದು ಮನವಿ. ರಾಜಕಾರಣಿಗಳು ಹಾಗೂ ರಾಜಕೀಯ ಪಕ್ಷದವರು ಕೊಡುವ ಬಿಟ್ಟಿ ಭಾಗ್ಯಗಳನ್ನು ದಯವಿಟ್ಟು ತಿರಸ್ಕರಿಸಿ. ಈ ಜಗತ್ತಿನಲ್ಲಿ ಯಾವುದೂ ಫ್ರೀಯಾಗಿ ಸಿಗುವುದಿಲ್ಲ. ನಿಮ್ಮೆಲ್ಲರ ಮನೆಯ ಮಕ್ಕಳು, ಜನರು ಬೀದಿ ಹೆಣವಾಗಿ ಬೀಳುವುದರೊಳಗೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ವಂದನೆಗಳು.